ಕೂಡಲೇ ನಿರಾಶ್ರಿತರಿಗೆ ಏನು ಸರ್ಕಾರ ವಸತಿಯನ್ನು ಹಂಚಿಕೆ ಮಾಡಿದೆ. ಅದರ ಬಳಿಕವಾಗಿ ಇವತ್ತು ಇದೇ ವಿಚಾರವನ್ನು ಇಟ್ಕೊಂಡು ಬಿಜೆಪಿ ಹೋರಾಟವನ್ನು ಮಾಡ್ತಾ ಇದೆ. ಇದೇ ವಿಚಾರವನ್ನು ಮಾತಾಡಲಿಕ್ಕೆ ನಮ್ಮ ಜೊತೆ ವಿಧಾನ ಪರಿಷತ್ ಸದಸ್ಯರಾದಂತಹ ಸಿ.ಟಿ. ರವಿ ಅವರು ಇದ್ದಾರೆ. ಅವನ್ನೇ ಮಾತಾಡ್ಸೋತೀನಿ. ಸರ್, ಈ ಒಂದು ಸರ್ಕಾರ ಕೂಡಲೇ ಲೇಔಟ್ನಲ್ಲಿರ್ತಕ್ಕಂಥ ನಿರಾಶ್ರಿತರು ಅಂತ ಹೇಳಿ ಅವರಿಗೆ ಇದನ್ನು ಕೊಡ್ತಾರೆ. ನಿರಾಶ್ರಿತರಲ್ಲ, ಸರ್ಕಾರವೇ ಹೇಳಿದೆ ಇವರೆಲ್ಲ ಅಕ್ರಮ ನಿವಾಸಿಗಳು, ಅನಧಿಕೃತವಾಗಿ ಗುಡಿಸಲು ಕಟ್ಕೊಂಡಿದ್ದಾರೆ, ಇವರು ಅಕ್ರಮ ನಿವಾಸಿಗಳು. ನಮಗಿರೋ ಮಾಹಿತಿ ಪ್ರಕಾರ ದೊಡ್ಡ ಪ್ರಮಾಣದಲ್ಲಿ ಬಾಂಗ್ಲಾದೇಶಿ ಅಕ್ರಮ ನಿವಾಸಿಗಳು ಅಲ್ಲಿ ಗುಡಿಸ್ಲಾಕೊಂಡಿದ್ದಾರೆ ಅಂತ. ಬಾಂಗ್ಲಾದೇಶದವರಿಗೆ ಇಲ್ಲಿ ಸೆಲ್ಟ್ರ್ ಕೊಡೋಕ್ಕಲ್ಲ ಜಾಗ ಇರೋದು, ಬಾಂಗ್ಲಾದಲ್ಲಿ ಆಗ್ತಾ ಇದೆಯಲ್ಲ ಅದು ಇಲ್ಲೂ ಆಗ್ಬೇಕಂದ್ರೆ ಬೆಂಗಳೂರಲ್ಲಿ ಅಲ್ಲಿ ಹುಡುಕಿ ಹಿಂದೂಗಳನ್ನು ಜೀವಂತ ಸುಡ್ತಾ ಇದ್ದಾರಲ್ಲ, ಅದು ಇಲ್ಲಿ ಕೋಗಿಲೆಯಲ್ಲೂ ಆಗಬೇಕೇನೋ. ಅದೇ ಸರ್, ಸರ್ಕಾರ ಎಲ್ಲೋ ಒಂದು ಕಡೆ ಈಗ ಕೊಡಗು ನಿರಾಶ್ರಿತರಾಗಿರ್ಬೋದು, ಮಲೆನಾಡು ಭಾಗದಲ್ಲಿ ಏನು ನಿರಾಶ್ರಿತರು ಏನು ಈಗ ಶರಾವತಿ ಮುಳುಗಡೆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಅವ್ರಿಗೆ ಸಹ ಇದುವರೆಗೂ ವಸತಿಯನ್ನು ಸ್ವಲ್ಪ ಕಲ್ಪಿಸ್ಕೊಟ್ಟಿಲ್ಲ ಸೂಕ್ತ ಪ್ರಮಾಣದಲ್ಲಿ. ಆದರೆ ಎಲ್ಲೋಯಿಂದ ಬಂದವರಿಗೆ ಎಷ್ಟು ಬೇಗ ಮನೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಸರ್? ಇವರಿಗೆ ಪಾಕಿಸ್ತಾನ ಬಾಂಗ್ಲಾದೇಶದವರು ಅಂತ ಹೇಳಿದ್ರೆ ಎಲ್ಲಿಲ್ಲದ ಪ್ರೀತಿ ಕಾಂಗ್ರೆಸ್ನವರಿಗೆ. ಕೊಡಗಿನವರು, ಚಿಕ್ಕಮಗಳೂರಿನವರು, ಹಾಸನದವರು, ಕರ್ನಾಟಕದವರು, ಕನ್ನಡದವರು ಅಂತ ಹೇಳಿದ್ರೆ ಅಸಡ್ಡೆ. ಹಂಗಾಗಿ ಅವ್ರಿಗೆ ಕೊಟ್ಟಿಲ್ಲ. ನೀವು ಬೇಕಿರೋ ನಾವು ಬಾಂಗ್ಲಾದವರು ಅಂಥೇಳಿ ಜಮೀರು ಒಡಬಂದು ಚೆಕ್ಕು ತಗೊಂಡು ಬರ್ತಾನೆ. ಅಂದರೆ ಇದು ಇವತ್ತು ಹೋರಾಟಕ್ಕೆ ಮಾತ್ರ ಸೀಮಿತ ಆಗುತ್ತೆ ಸರ್. ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ನೋಡಿ, ಒಂದು ಜವಾಬ್ದಾರಿಯುತ ರಾಜಕೀಯ ಪಕ್ಷವಾಗಿ ನಾವೇನು ಮಾಡ್ತಾ ಇದ್ದೀವಿ. ಕೆಲವ್ರು ಹೇಳ್ತಾರಲ್ಲ, ಏನು BJP ಅವ್ರು ಗುತ್ತಿಗೆ ತಗೊಂಡಿದ್ದಾರಾ ಅಂತ. ಇಡೀ ರಾಜ್ಯದ ಜನ ಯೋಚನೆ ಮಾಡಬೇಕು, ಬೆಂಗಳೂರು ಜನ ಯೋಚನೆ ಮಾಡಬೇಕು. ಬೆಂಗಳೂರನ್ನ ನೆಮ್ಮದಿಗೆ ಕೊಳ್ಳಿ ಇಡೋದಕ್ಕೆ ಅವಕಾಶ ನಾವು ಕೊಡಲ್ಲ ಅನ್ನೋ ತೀರ್ಮಾನ ಬೆಂಗಳೂರು ಜನ ಮಾಡಬೇಕು. ಮತ್ತು ಈ ಅಕ್ರಮ ಬಾಂಗ್ಲಾದವರಿಗೆ ಇಲ್ಲಿ ಜಾಗ ಕೊಡ್ತಿರೋದು ಅದು ಬರೀ BJP ಅವ್ರು ಮಾತ್ರ ಹೋರಾಟ ಮಾಡಬೇಕಾಗಿಲ್ಲ, ಇಡೀ ರಾಜ್ಯದ ಜನ ಹೋರಾಟ ಮಾಡಬೇಕಾಗಿದೆ. ಸರ್, ಕೇಂದ್ರ ಸರ್ಕಾರಕ್ಕೆ ಏನಾದರೂ ಪತ್ರ ಹೋರಾಟ ಮಾಡ್ತಾ ಇದೀವಿ, ಆಮೇಲೆ ನೋಡೋಣ. ಇದಿಷ್ಟು ಸಿ.ಟಿ. ರವಿ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಚಂದ್ರ ಜೊತೆ ಕಿರಣ್ ಕಾಲ್ಮನೆ, ಕರ್ನಾಟಕ ನ್ಯೂಸ್ ಬಿಟ್, ಬೆಂಗಳೂರು.